ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ಯಾರಿಸ್ ನಿಮ್ಮದ ಹಾಡು ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ್ಯಂಡ್ ಒಳ್ಳೆ ಹಿಟ್ ಕೂಡ ಆಗಿದೆ. ಕೇಳೋಣ ಅಂತ ಅನಿಸುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ರವಿಚಂದ್ರನ್ ಸರ್ ಜೊತೆಗಿನ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಕೂಡ ಬಂದಿದ್ರು. ನಂಗೆ ರವಿ ಸರ್ನೇ ಮುಂಚೆಯಿಂದನೂ ಇಷ್ಟ. ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಅದೆಲ್ಲ ನಾನು ಇವಾಗಲೂ ಕೇಳ್ತಿರ್ತೀನಿ. ಹೇಗೆ ಅಂದರೆ ಅವ್ರ ಮೂವಿಲಿರೋ ಹೀರೋಯಿನ್ಸ್ ಸ್ಯಾರಿ, ಅವ್ರು ಯಾವಾಗಲೂ ಹೀರೋಯಿನ್ಸ್ನ ಸ್ಯಾರಿಲಿ ತೋರಿಸ್ತಾರೆ ಅಲ್ಲ, ಅವೆಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿ ಹೀರೋಯಿನ್ನ ತೋರಿಸ್ತಾರೆ. ಆ ಸ್ಮೈಲ್, ಆ ಕಣ್ಣುಗಳು, ಈವನ್ ಐ ಲ್ಯಾಶಸ್ ಕೂಡ ಅಷ್ಟು ನೀಟಾಗಿ ಫೋಕಸ್ ಮಾಡಿ ತೋರಿಸಿರ್ತಾರೆ ಹೀರೋಯಿನ್ನ ಅನ್ನೋದೆಲ್ಲ ಯಾವಾಗಲೂ ಇರ್ತಿತ್ತು. ಬಟ್ ಅವ್ರ ಜೊತೆ ಫಸ್ಟ್ ನನಗೆ ಯಾವಾಗಲೂ ಇತ್ತು ಹೀರೋಯಿನಾಗಿ ಮಾಡಬೇಕು ಅಂತ. ಬಟ್ ಅವಾಗ ಚಿಕ್ಕವಳಾಗ್ಬಿಟ್ಟಿದೆ, ಹೀರೋಯಿನಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿತ್ತು. ಅದು ಈ ಥರ ನನಗೆ ನೆರವೇರ್ತು. ಫಸ್ಟ್ಗೆ ರವಿ ಸರ್ ಅಂತ ಅಂದಾಗ ಸಿಕ್ಕಾವಡೆ ಖುಷಿ ಆಯಿತು. ಬಿಗ್ ಬಾಸ್ ಮನೆಗೆ ಯಾರೋ ನನಗೆ ಗೊತ್ತಿರೋರು ಯಾರೋ ಇಬ್ಬರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ ಫೀಲ್ ಆಯಿತು ನನಗೆ. ಯಾಕಂದರೆ ಯಾರನ್ನೂ ನಾವು ನೋಡಿರಲ್ಲ ಅಲ್ಲಿ. ಯಾರೋ ಎಸ್ಪೆಷಲಿ ನಮಗೆ ಗೊತ್ತಿರೋರು ಯಾರೋ ಬಂದಾಗ ತುಂಬ ಖುಷಿ ಆಗುತ್ತೆ. ಅವ್ರು ಯಾವಾಗಲೂ ಅವರು ಫ್ರೀ ಇದ್ದಾಗಲೂ ಕೂಡ ಕ್ಯಾರವ್ಯಾನಲ್ಲಿ ಹೇಳ್ತಿರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಿರ್ತಾರೆ. ನನಗೆ ಏನೇನು ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಫ್ಯೂಚರಲ್ಲಿ ಅದನ್ನು ಹೇಳಿರೋದುಂಟು. ಈ ಥರ ಡ್ರೆಸ್ಅಪ್ ಆಗಬೇಕು ನೀನು, ಯಾವಾಗಲೂ ಹೀರೋಯಿನಿಗೆ ಕಣ್ಣು ತುಂಬ ಇಂಪಾರ್ಟೆಂಟ್. ಐ ಮೇಕಪ್ ಚೆನ್ನಾಗಿ ಮಾಡ್ಕೊ, ಮೇಕಪ್ ಕಡಿಮೆ ಮಾಡಿಕೊಂಡ್ರು ಪರವಾಗಿಲ್ಲ, ಐ ಮೇಕಪ್ ಚೆನ್ನಾಗಿ ಮಾಡ್ಕೊ, ಕಣ್ಣೇ ಇಂಪಾರ್ಟೆಂಟ್ ಆ್ಯಕ್ಟರ್ಗೆ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ನನ್ನ ಹತ್ರ ತುಂಬ. ಸೊ ತುಂಬ ಖುಷಿಯಾಗಿದೆ. ಪ್ರೆಸೆಂಟ್ ನಿಮ್ಮ ಮನೆಯ ಸ್ಥಿತಿ ಎಲ್ಲ ಹೇಗಿದೆ? ನೀವು ಕೆಲಸ ಶುರು ಆದಮೇಲೆ ಹೇಗಿದೆ ಅಂತ ಹೇಳಿ, ರಾಣಿ ಥರ ಮನೆ ನಡೆಸ್ತಾ ಇದ್ದೀರಾ ಹೇಗೆ ಅಂತ ಹೇಳಿ? ಇವಾಗೆಲ್ಲ ತುಂಬ ಚೆನ್ನಾಗಿದೆ. ಅಪ್ಪಂಗೂ ಕೆಲಸ ಎಲ್ಲ ತುಂಬ ಚೆನ್ನಾಗಿದೆ. ಅವರೇ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಏನಿದ್ರು ನಾನು ನನ್ನ ತಮ್ಮನ ನೋಡ್ಕೋತಾ ಇದ್ದೀನಿ. ಯಾಕಂದ್ರೆ ಅವ್ನು ಇವಾಗ ಸೆಕೆಂಡ್ PU ಮುಗಿಸಿ ಕಾಲೇಜ್. ನಂದೇನಿದೆ ಯಾಕಂದ್ರೆ ನನಗೆ ಖರ್ಚುಗಳು ಜಾಸ್ತಿ ಇರುತ್ತೆ, ನನ್ನನ್ನು ನಾನು ನೋಡ್ಕೋತಿರ್ತೀನಿ. ಆ್ಯಂಡ್ ಇವಾಗ ತುಂಬ ನಾನೇನೋ ಡಿಪೆಂಡ್ ಆಗಿದ್ದೀನಿ ಅಂತನೆಲ್ಲ ನನಗೆ ಹೇಳಿದಾಗ ಅವರು ಹೆಲ್ಪ್ ಮಾಡ್ತಾರೆ. ಹಾಗೆ ಬ್ಯಾಲೆನ್ಸ್. ಬಟ್ ತುಂಬ ಚೆನ್ನಾಗಿದೆ ಇವಾಗ. ಓಕೆ, ನೀವು ಮದುವೆ ಹುಡುಗ ಹೇಗಿರಬೇಕು ಹಾಗಾದರೆ? ನಾನು ಮದುವೆ ಆಗೋ ಹುಡುಗ ತಾಳ್ಮೆ, ಯಾಕಂದರೆ ನನಗೆ ತಾಳ್ಮೆ ಕಡಿಮೆ, ಅವನಿಗೆ ತಾಳ್ಮೆ ಜಾಸ್ತಿ ಇರಬೇಕು. ನಾನು ಹೇಳ್ದಲ್ಲೇ ನನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿ ಇರಬೇಕು. ಫಿನಾಲೆಗೆ ಯಾವ ರೀತಿ ರೆಡಿ ಆಗಿದ್ದೀರಾ ನೀವು ಅಂತ? ಇಲ್ಲಿಂದನೇ ಹೋಗ್ಬೇಕಲ್ಲ, ಹೇಗೆ ರೆಡಿ ಇದ್ದೀರಾ ಅಂತ? ಅದು ಇವಾಗ ನನ್ನ ತಮ್ಮ ಏನೋ ರೆಡಿ ಮಾಡ್ತಿದ್ದಾನೆಲ್ಲ ಔಟ್ಫಿಟ್ಸ್ನೆಲ್ಲದೂ ಕೂಡ. ಇನ್ನು ಇಲ್ಲಿ ಇಂಟರ್ವ್ಯೂ ಅನುಬಂಧ ಹೀಗೆ ಓಡಾಡ್ತಿದ್ದೀನಿ. ಇನ್ನು ಫಿನಾಲೆ ಬಗ್ಗೆ ಯೋಚನೆನೂ ಕೂಡ ಮಾಡಿಲ್ಲ. ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹೇಳೋದಿದ್ರೆ ಯಾರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಜರ್ನಿಲಿ ಇಲ್ಲಿಗಂಟ ನಿಮಗೆ ಸಾಥ್ ಕೊಟ್ಟು? ನಾನು ಫಸ್ಟು ನಮ್ಮ ಅಪ್ಪ ಅಮ್ಮಂಗೆ, ನನ್ನ ಫ್ಯಾಮಿಲಿಗೆ, ಕಲರ್ಸ್ ಚಾನಲ್ಗೆ, ಬಿಗ್ ಬಾಸ್ಗೆ, ಸುದೀಪ್ ಸರ್ಗೆ ಆ್ಯಂಡ್ ಕಂಟೆಸ್ಟೆಂಟಲ್ಲಿ ನಾನು ಯಾರಿಗಾರು ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಅದು ಸೂರಜ್ ಅಫ್ಕೋರ್ಸ್. ಯಾಕಂದರೆ ಆ ಜರ್ನಿಲಿ ನಂಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದ. ನನ್ನ ಮನೇಲಿ ನಾನು ಯಾರನ್ನೂ ಟ್ರಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವನು ನಾನು ಟ್ರಸ್ಟ್ ಮಾಡ್ಕೊಂಡು ಏನು ಬೇಕಾದ್ರೂ ಹೇಳ್ಬೋದಿತ್ತು. ಅವನ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದ. ಸೊ ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಏನೇನು ಕಲ್ತ್ರಿ? ಅನ್ನದ ಬೆಲೆ, ಸಂಬಂಧಗಳ ಬೆಲೆ, ಏನೇನು ಕಲ್ತ್ರಿ? ಏನು ಮಿಸ್ ಮಾಡ್ಕೋತೀರಾ ಅಂತ ಹೇಳಿ? ಬಿಗ್ ಬಾಸ್ನ ಮಿಸ್ ಮಾಡ್ಕೋತೀನಿ ನಾನು. ಬಿಗ್ ಬಾಸ್ ವಾಯ್ಸ್ನ ಮಿಸ್ ಮಾಡ್ಕೋತೀನಿ. ಯಾಕೆ ಅಂದರೆ ವೇಕಪ್ ಸಾಂಗಿಂದ ಸ್ಟಾರ್ಟ್ ಆಗ್ತಿತ್ತು ನಮ್ಮ ಡೇ. ಬಿಗ್ ಬಾಸ್ ಬಂದು ಮಾತಾಡಿಸ್ತಾಯಿದ್ರು, ಎಲ್ಲರೂ ಬನ್ನಿ ಗಾರ್ಡನ್ ಏರಿಯಾಗೆ ಅಂತಿದ್ರು, ಮೈಕ್ ಹಾಕೊಳ್ಳಿ ಅಂತಿದ್ರು. ಇದೆಲ್ಲ ಹೇಳ್ತಿದ್ದಾಗ ನಾವು ಒಂದು ಡಿಸಿಪ್ಲಿನ್ದಾಗಿದ್ವಿ. ಇಲ್ಲಿ ಎಷ್ಟೊತ್ತಿಗೆ ಬೇಕಾದ್ರೂ ಅಷ್ಟೊತ್ತಿಗೆ ಎದ್ದೇಳ್ತೀವಿ, ಓಕೆ ಬಿಡು ಅಂತ ಫೋನ್ ಇಟ್ಕೊಂಡಿರ್ತೀವಿ, ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಿರಲ್ಲ. ನಮಗೆಲ್ಲ ಹೆಂಗೆ ಅನ್ಸುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮನ ಜೊತೆನೇ ಕೂತಿರ್ತೀವಿ, ಫೋನಲ್ಲಿರ್ತೀವಿ, ಟೈಮ್ ಕೊಡೋಲ್ಲ. ಬಟ್ ಇಲ್ಲಿ ಒಬ್ರ ಬಗ್ಗೆ ತಿಳ್ಕೊಳಕ್ಕೆ ನಾವು ಎಷ್ಟೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಲೈಫಲ್ಲಿ ಏನಾಯಿತು, ನೀವು ಹೇಗಿದ್ರಿ ಅಂದ್ಕೊಂಡು ನಾವು ಸ್ವಲ್ಪ ಬೇಜಾರಲ್ಲಿದ್ದರೆ ಐ ಯು ಫೈನ್ ಅಂತ ಕೇಳ್ತೀವಿ. ಬಟ್ ಇಲ್ಲಿ ನಾವು ಅದೆಲ್ಲ ಎಫರ್ಟ್ಸೇ ಹಾಕಲ್ಲ. ಅಲ್ಲಿ ಎಷ್ಟು ಎಫರ್ಟ್ಸ್ ಹಾಕ್ತೀವಿ ನಾವು, ಆ ಎಫರ್ಟ್ಸ್ ಇಲ್ಲ ಹಾಕಬೇಕು ಅಂತ ಕಲಿತೆ. ಊಟದ ವಿಚಾರ, ನಾನೆಲ್ಲರೂ ಹೋಗಿ ಆರ್ಡರ್ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಬಿಟ್ಬಿಟ್ಟು ಬಂದುಬಿಡ್ತಿದ್ದೆ. ತುಂಬ ಫುಡ್ ವೇಸ್ಟ್ ಮಾಡಿದ್ದೀನಿ ನಾನು. ಅದನ್ನು ಮಾಡಬಾರ್ದು ಅಂತ ಕಲಿತೆ. ಯಾಕಂದರೆ ಒಂದೊಂದು ಮೊಟ್ಟೆನೂ ನಾವು ಕದ್ದಿಟ್ಕೊಳ್ತಾ ಇದ್ವಿ. ನಮಗೆ ಒಂದೊಂದು ಬನಾನಾ, 2 ಬನಾನಾಸಿ, ಒಂದು ಆ್ಯಪಲ್ ಇರ್ತಿತ್ತು. ಅದನ್ನೆಲ್ಲ ಕದ್ದು ಬಟ್ಟೆಲೆಲ್ಲ ಸುತ್ತು ಇಡ್ತಿದ್ವಿ ನಮಗೆ. ಯಾಕಂದರೆ ಟಾಸ್ಕ್ ಹೋಗೋಕ್ಕಿಂತ ಮುಂಚೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡೆಲ್ಲ. ಊಟದ್ದು ಅಷ್ಟೇ, ನೀನು ಬಿಡ್ತಾ ಇದೆಯಾ, ಕೊಡು ನನ್ನ ಪ್ಲೇಟ್ಗೆ ಹಾಕು ಅಂತ ಹಾಕೊಂಡು ನಾವು ತಿಂದಿರೋದು ಉಂಟು. ಊಟದ ಬೆಲೆ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಚಿಕ್ಕ ವಿಚಾರಗಳಲ್ಲಿ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ನಾನು ಬಿಗ್ ಬಾಸ್ ಮನೇಲಿ ಕಲಿತೆ. ಯಾಕಂದರೆ ಇಲ್ಲಿ ಆ ಥರ ತುಂಬ ಮೂಮೆಂಟ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಅದನ್ನ ಬಿಟ್ಟು ನಾವು ಏನೋ ದೊಡ್ಡದಕ್ಕೆ ಟ್ರೈ ಮಾಡ್ತಿರ್ತೀವಿ, ಇದು ಬೇಡ ಅದಕ್ಕೇನೋ ಟ್ರೈ ಮಾಡೋಣ ಅಂದ್ಕೊಂಡು. ಬಟ್ ಹಂಗಲ್ಲ, ಚಿಕ್ಕ ಮೂಮೆಂಟ್ಸ್ನ ಎಂಜಾಯ್ ಮಾಡೋದನ್ನ ಕಲಿಬೇಕು.